ಯೇಸು ಕ್ರಿಸ್ತನಲ್ಲಿ ನನಗೆ ಪ್ರೀತಿ ಉಳ್ಳಂಥ ದೇವರ ಮಕ್ಕಳೇ, ಪ್ರತಿದಿನ ಯೇಸುವಿನೊಂದಿಗೆ ಈ ಮುಂಜಾನೆ ವಾಕ್ಯ ಸಂದೇಶಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರತಿದಿನ ಎದ್ದು ಯೇಸುಸ್ವಾಮಿಯೊಟ್ಟಿಗೆ ಮಾತನಾಡಿ ವಾಕ್ಯವನ್ನು ಓದಿ ಹಾಡುಗಳನ್ನು ಹಾಡುತ್ತಾ ದೇವರೊಟ್ಟಿಗೆ ನಡೆಯುವುದು ಒಂದು ಸುಂದರವಾದ ಅನುಭವ ಅಲ್ಲವಾ? ಅದನ್ನು ಯಾವಾಗಲೂ ಕೂಡ ನೀವು ಮರೆಯಬಾರದು. ಈ ಬೆಳಿಗ್ಗೆ ಕೂಡ ನೀವು ದೇವರನೊಟ್ಟಿಗೆ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀರಾ? ಈ ದೇವರು ಹೇಳ್ತಾರೆ, ವಿಮೋಚನಾ ಕಾಂಡ 2ನೇ ಅಧ್ಯಾಯ 24ನೇ ವಚನ, ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಒಂದು ವೇಳೆ ನೀವು ಹೇಳ್ಬೋದು, ನಾನು ಒಂದು ವಿಷಯಕ್ಕಾಗಿ ಬಹು ದಿವಸಗಳಿಂದ ಪ್ರಾರ್ಥಿಸ್ತಾ ಇದ್ದೇನೆ, ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಅನೇಕ ವೇದನೆಯುಳ್ಳ ಕಾರ್ಯಗಳು ನಿಮ್ಮನ್ನು ಸುತ್ತಿರಬಹುದು. ಒಂದೊಳ್ಳೆ ಕೆಲಸ ಸಿಗದೆ, ಮನೆಯಲ್ಲಿ ಸಮಾಧಾನ ಇಲ್ಲದೆ, ಸಾಲದಿಂದ ಬಿಡುಗಡೆ, ಇನ್ನೂ ಕೂಡ ಈ ವ್ಯಾಧಿ ಗುಣವಾಗಲಿಲ್ವಲ್ಲ, ಯಾವಾಗ ನನ್ನ ಪರಿಸ್ಥಿತಿ ಬದಲಾಗುತ್ತೆ ಅಂತ ನೀವು ದೇವರ ಬಳಿ ಪ್ರಾರ್ಥಿಸ್ತಲೇ ಇರಬಹುದು. ದೇವರು ಹೇಳ್ತಾರೆ, ನಾನು ಇಸ್ರಾಯೇಲರ ಪ್ರಾರ್ಥನೆಗೆ ಲಕ್ಷ್ಯವಿಟ್ಟಂತೆ ನೀನು ನನ್ನ ಪಾದದಲ್ಲಿ ಸುರಿಸಿದಂಥ ಕಣ್ಣೀರಿಗೂ ನೀನು ನನ್ನ ಸಮ್ಮುಖದಲ್ಲಿ ನಂಬಿಕೆಯಿಂದ ಕಾದುಕೊಂಡ ದಿನಗಳನ್ನು ನಾನು ಲಕ್ಷ್ಯವಿಟ್ಟು ನೋಡಿದ್ದೇನೆ. ಈಗ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಅಂತ ದೇವರೇ ಬೆಳಗಿನ ಕಾಲ ಹೇಳ್ತಾ ಇದ್ದಾರೆ. ದೇವರನ್ನ ನೋಡಿ, 400 ವರ್ಷಗಳು ಇಸ್ರಾಯೇಲರು ಕಣ್ಣೀರು ಸುರಿಸಿದ್ರು, ನರಳಾಡಿದರು. ಅವರ ನರಳಾಟಕ್ಕೆ ದೇವರು ಉತ್ತರವನ್ನು ಕೊಟ್ಟರಲ್ವ? ಧೈರ್ಯವಾಗಿರ್ರಿ. ನಿಮ್ಮ ಪ್ರಾರ್ಥನೆ, ನಿಮ್ಮ ಕಣ್ಣೀರು, ಬಹು ದಿವಸದ ನಿಮ್ಮ ನೋವಿಗೆ ದೇವರು ಈ ಬೆಳಗಿನ ಕಾಲದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ತರ್ತಾರೆ. ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಬೇಗನೆ ಬದಲಾಯಿಸ್ತಾರೆ. ನೀವು ನಂಬಿಕೆಯಿಂದ ದೇವರ ಬಳಿ ಪ್ರಾರ್ಥಿಸುವುದಾದರೆ ದೇವರು ಇಸ್ರಾಯೇಲರನ್ನ ಆಶೀರ್ವಾದ ಮಾಡಲು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪು ಮಾಡಿಕೊಂಡ್ರು. ಇವತ್ತು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲು, ನಿಮಗೋಸ್ಕರ ದೇವರು ನಿಮ್ಮನ್ನು ಆಶೀರ್ವದಿಸಲು ವಾಗ್ದಾನವನ್ನು ನೆನಪು ಮಾಡಿಕೊಂಡಿದ್ದಾರೆ. ಧೈರ್ಯವಾಗಿರ್ರಿ ದೇವರ ಮಗನೇ, ಮಗಳೇ. ಈ ಬೆಳಗಿನ ವೇಳೆಯಲ್ಲಿ ಒಂದು ದೊಡ್ಡ ಅದ್ಭುತವನ್ನು ದೇವರಿಂದ ನೀವು ಹೊಂದಿಕೊಳ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.